ಹಾಯ್ ಹಲೋ ನಮಸ್ಕಾರ. ಇವತ್ತು ನನ್ನ ಫ್ರೆಂಡ್ ಮನೆ ಗ್ರೂಪ್ ಪ್ರವೇಶ ಇತ್ತು ಅಂತ ಹೇಳಿ ಗಾಡಿ ಎತ್ಕೊಂಡು ಸೀದಾ ಯಲಹಂಕ ಕಡೆಗೆ ಹೊಟ್ಟೆ. ಹೋಗುವಾಗ ತುಂಬಾ ಬಿಸಿಲಿತ್ತು ಅಂತೇಳಿ ಹೋಗೋ ದಾರಿಯಲ್ಲಿ ಒಂದು ತಾತನ ಹತ್ರ ಎಳ್ಳೀರು ಕುಡ್ಕೊಂಡು ಎಳ್ಳೀರು ಕುಡಿಬೇಕಾದ್ರೆ ನೆನಪಾಯ್ತು ಗ್ರೂಪ್ ಪ್ರವೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಗಿಫ್ಟ್ ತಗೊಂಡು ಹೋಗಿಲ್ಲ ಅಂದ್ರೆ ಆಗುತ್ತಾ ಅಂತ. ಗಿಫ್ಟ್ ಅಂಗಡಿಗೆ ಹೋಗಿ ಒಂದು ಗಿಫ್ಟ್ನ ಪ್ಯಾಕ್ ಮಾಡಿಸಿ ಅದನ್ನ ತಗೊಂಡು ಸೀದಾ ನನ್ನ ಫ್ರೆಂಡ್ ಮನೆ ಹತ್ರ ರೀಚ್ ಆದೆ. ನಾನು ಬರೋ ಅಷ್ಟರಲ್ಲಿ ಪೂಜೆ ಶುರುವಾಗಿತ್ತು ಅನ್ಸುತ್ತೆ. ಅದಕ್ಕೆ ಯಾರು ಹೊರಗಡೆ ಕಾಣ್ತೇನಿಲ್ಲ. ಸರಿ ಅಂತ ಹೇಳಿ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಬರೋದಕ್ಕೆ ಕೇಳಿದೆ, ಕೆಳಗಡೆ ಇದ್ದೀನಿ ಬಾ ಅಂತ. ಫ್ರೆಂಡ್ ಬರ್ತಾ ಇದ್ದಾಳೆ ನೋಡಿ. ಇನ್ನೂ ರೆಡಿ ಆಗಿಲ್ಲ ಯಾಕೆ? ಫ್ರೆಂಡ್ನ ಮಾತಾಡ್ಸ್ಕೊಂಡು ಒಳಗಡೆ ಹೋಗ್ಬೇಕಾದ್ರೆ ಚಿಕ್ಕ ಹುಡುಗಿ ಒಂದು ಕ್ಯೂಟಾಗಿ ಆಟ ಆಡ್ತಿತ್ತು. ಆ ಹುಡುಗಿಗೆ ಒಂದು ಆಯ್ ಹೇಳ್ಕೊಂಡು ಮೇಲೆ ಹೋಗಿ ದೇವ್ರಿಗೆ ಅಕ್ಷತೆ ಕಾಳಾಕಿ ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು. ಅದನ್ನ ನೋಡ್ಕೊಂಡು ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಹೇಳ್ತಾ ಅದ್ರಲ್ಲಿ ನಾನು ಒಬ್ಬ ಆಗಿರ್ಲಿ ಅಂತ ಕೇಳ್ಕೊಂಡು ಕೆಳಗಡೆ ಬಂದು 5 ನಿಮಿಷ ಕೂತ್ಕೊಳ್ಳೋಣ ಅನ್ನೋ ಟೈಮಲ್ಲಿ ತಂದು ಬಾದಾಮಿ ಹಾಲು ಕೊಟ್ಟರು. ಬಾದಾಮಿ ಹಾಲು ಕುಡ್ಕೊಂಡು ಇನ್ನೇನು ಊಟ ಮಾಡ್ಕೊಂಡು ಹೊರಡೋಣ ಅಂತೇಳಿ ಮೇಲೆ ಹೋಗಿ ನೋಡಿದ್ರೆ ಊಟ ಬರೋ ಸ್ವಲ್ಪ ಲೇಟ್ ಆಯ್ತು ಅಂತ ವೇಟ್ ಮಾಡ್ತಾ ಇದ್ರು. ಅದೇ ಗ್ಯಾಪಲ್ಲಿ ಒಂದು ಪಾಪು ಕ್ಯೂಟಾಗಿರೋದು ಸಿಕ್ಕಿತ್ತು. ಅದನ್ನ ಆಟ ಆಡ್ಸ್ಕೊಂಡು ಕೂತಿರ್ಬೇಕಾದ್ರೆ ಊಟನೂ ಇನ್ನು ಊಟಕ್ಕೆ ಬಿಸಿ ಹೋಳಿಗೆ ಮತ್ತು ಪುಳಿಯೋಗರೆ ಮತ್ತು ಪಲಾವ್ ಮತ್ತು ಅನ್ನ ಸಾಂಬಾರ್ ಮತ್ತು ಮಜ್ಜಿಗೆ ಅನ್ನ ಸ್ವೀಟ್ ಎಲ್ಲ ಮಾಡಿಸಿದ್ರು. ನಾನಂತೂ ಹೊಟ್ಟೆ ತುಂಬಾ ಊಟ ಮಾಡಿ ಸೀದಾ ಕೆಳಗಡೆ ಬಂದೆ. ಇನ್ನು ಕೊನೆಗೆ ಫ್ರೆಂಡ್ನ ಮಾತಾಡಿಸಿ ಊಟ ಎಲ್ಲ ಚೆನ್ನಾಗಿತ್ತು ಅಂತೇಳಿ ಅವ್ರಿಗೊಂದು ವಿಶ್ ಮಾಡಿ ಬಾಯ್ ಹೇಳಿ ಅಲ್ಲಿಂದ ನಾನು ಹೊರಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅವರಾಗಿ ನಿಮ್ಮ ಅವಿನಾಶ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೆ ಮುಂದಿನ ವಿಡಿಯೋದವರೆಗೂ ಸಿಗೋವರೆಗೂ ಟೇಕ್ ಕೇರ್, ಬೈ ಬಾಯ್, ಥ್ಯಾಂಕ್ ಯು.